ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 ಕೆಪಿಟಿಸಿಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಂದಿಷ್ಟು ಕಂಪನಿಗಳದ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಈಗ ಹೆಸ್ಕಾಂಗೆ ಸಂಬಂಧಿಸಿದಂತೆ ರಿಸಲ್ಟ್ ಇನ್ನು ಪೆಂಡಿಂಗ್ ಒಳಗೈತ್ರಿ. ಈಗ ಆಲ್ರೆಡಿ ರಿಸಲ್ಟ್ ಅನ್ನ ಬಿಟ್ಟಿದ್ದ ಬೆಸ್ಕಾಮ್, ಚೆಸ್ಕಾಮ್, ಜಸ್ಕಾಮ್ಗೆ ಸಂಬಂಧಿಸಿದಂತೆ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತಾ ಮತ್ತೆ ಎಷ್ಟು ಅಂಕಗಳು ಬಂದಿದ್ರೆ ಈ ಸಾರಿ ಸೆಲೆಕ್ಷನ್ ಆಗತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಬಹುದು. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದಾವೆ. ಸಿಲೆಬಸ್ ಅಲ್ಲಿರೋ ಜಿಕೆ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ರೀ. ಜಿಕೆ ಗೆ ಸಂಬಂಧಿಸಿ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮಯ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೋರಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವೆ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರುತ್ತೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಬನ್ನಿ ಸ್ನೇಹಿತರೆ, ಹೇಗಿದ್ದೆ ಎರಡನೇ ಲಿಸ್ಟ್ ಯಾವಾಗ ಬರುತ್ತಂತ ನೋಡೋದಾದ್ರೆ, ಸ್ನೇಹಿತರೆ, ನೀವು ಆಲ್ರೆಡಿ ಈಗ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗೆ ಸಂಬಂಧಿಸಿದಂತೆ ಅದೇ ರೀತಿ ಚೆಸ್ಕಾಮ್ ಆಗಿರ್ಬೋದು, ಜಸ್ಕಾಮ್ ಆಗಿರ್ಬೋದು, ಇವುಗಳಿಗೆ ಈಗ ಆಲ್ರೆಡಿ ಏನಿದೆ 1:1 ಗೆ ಸಂಬಂಧಿಸಿದಂತೆ ರಿಸಲ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಅದೇ ರೀತಿ ಕೆಪಿಟಿಸಿಎಲ್ ಆಲ್ರೆಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಅಭ್ಯರ್ಥಿಗಳು ಹೋಗಿ ಆಲ್ರೆಡಿ ಜಾಬ್ ಅನ್ನ ಕೂಡ ಮಾಡಕತ್ತಾರ. ಸ್ನೇಹಿತರೆ, ಇಲ್ಲಿ ತಿಳ್ಕೋರಿ, 2ನೇ ಲಿಸ್ಟ್ ಯಾವಾಗ ಬರುತ್ತಂತ ಕೇಳಕತ್ತಿದ್ರಿ. ಅದು 2ನೇ ಲಿಸ್ಟ್ ಬಂದು ನಿಮ್ದು ಅಫಿಷಿಯಲ್ ಆಗಿ ಈಗ ರಿಸಲ್ಟ್ ಅನ್ನ ಯಾವ ರೀತಿ ಬಿಟ್ಟಾರಲ್ಲ ಅದೇ ರೀತಿ ಬರ್ತರಿ. ಹೆಂಗ್ ಬರುತ್ತಪ್ಪ ಅಂದ್ರ, ಸ್ನೇಹಿತರೆ, ಈಗ ಇವು ಆಲ್ರೆಡಿ ಅಭ್ಯರ್ಥಿಗಳು ಅದಾರ್ರಿ, ಇವ್ರಿಗೆ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಕೌನ್ಸಿಲಿಂಗ್ ಅನ್ನ ಕರೀತಾರ್ರಿ. ಕೌನ್ಸಿಲಿಂಗ್ ಅನ್ನ ಕರೆದು ಅವರಿಗೆ ಸಂಬಂಧಿಸಿದಂತೆ ಯಾವ ಡಿಸ್ಟ್ರಿಕ್ಟ್ ಬೇಕಂದ್ರೆ ಆಯ್ಕೆ ಮಾಡ್ಕೋತಾರ. ವಾಪಸ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಇರುತ್ತಾ. ಅದರಲ್ಲಿ ಏನಾದ್ರು ಒಂದಿಷ್ಟು ಅಭ್ಯರ್ಥಿಗಳು ಫೇಲ್ ಆದ್ರಪ್ಪ ಅಂದ್ರ, ಇಲ್ಲ ಏನಾದ್ರು ಕಾರಣಾಂತರಗಳಿಂದ ಗೈರು ಆದ್ರಪ್ಪ ಅಂದ್ರ, ಇಲ್ಲ ಏನೋ ಆಗಿ ಡೆತ್ ಆಗಿದ್ರಂತ ಅನ್ಕೋರಿ. ಇತ್ತು ಈಗ ಏನೇ ಈ ಲಿಸ್ಟ್ ಬಿಟ್ಟಾರಲ್ಲ, ಇಲ್ಲಿ ನೋಡ್ಕೋಬಹುದು ನೀವು. ಲಿಸ್ಟ್ ಅಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಲಿಸ್ಟ್ ಇರುತ್ತೆ. ಈ ಲಿಸ್ಟ್ ಇಲ್ಲೇ ಇರುವ ಅಭ್ಯರ್ಥಿಗಳು ಈ ಹೇಳಿದ್ನಲ್ಲ, ಈ ಕಾರಣಗಳಿಂದ ಅವ್ರು ಏನಾದ್ರು ಹುದ್ದೆಯನ್ನ ತಿರಸ್ಕರಿಸಿದಾರ ಅನ್ನೋದು ಬಿಟ್ರಪ್ಪ ಅಂದ್ರ ಅಂತ ಸಮಯದಲ್ಲಿ ನಿಮ್ದು 2ನೇ ಲಿಸ್ಟ್ ಅನ್ನ ಪ್ರಕಟ ಮಾಡ್ತಾರೆ. ಈಗ ಆಲ್ರೆಡಿ ಏನ್ ಮಾಡಿರ್ತಾರ, 1:1 ಆದ ಕಾರಣಕ್ಕಾಗಿ ಇದು ಎಷ್ಟು ಹುದ್ದೆಗಳು ಇರ್ತಾವಲ್ಲ ಅಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರ. ಇಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಕಡಿಮೆ ಇದ್ದಿರಂಗಿಲ್ರಿ. ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ತುಂಬಿಕೊಂಡಿರ್ತಾರ. ಕಡಿಮೆ ಯಾವಾಗ ಬೀಳ್ತಪ್ಪ ಅಂದ್ರ ನಾ ಹೇಳಿದ್ನಲ್ಲ ಆ ಕಾರಣಕ್ಕಾಗಿ ಬಿಡ್ಬೋದು. ಅದೇ ರೀತಿ ಇಲ್ಲಿ ಲಿಸ್ಟ್ ನಾಗಿರೋ ಅಭ್ಯರ್ಥಿಗಳು SSC GDಗೆ ಆಯ್ಕೆ ಆಗಿದ್ರಂದ್ರ, ಅಥವಾ ಅದೇ ರೀತಿ ಯಾವುದೇ ಒಂದು ಪೊಲೀಸ್ ಹುದ್ದೆಗಳಿಗೆ ಆಯ್ಕೆ ಆಗಿದ್ರಂದ್ರ, ಇನ್ಯಾವುದೇ ಹುದ್ದೆಗಳಿಗೆ ಅವರು ಆಯ್ಕೆ ಆಗಿ ಈಗ ಸದ್ಯಕ್ಕೆ ನಾವು ಬೆಸ್ಟ್ ಅಂದ್ರೆ SSC GD ಒಂದು. ಇನ್ನ ಅದನ್ನು ಹೊರತುಪಡಿಸಿದ್ರೆ ಈಗ ಆಲ್ರೆಡಿ SDA FDA ಗೆ ಸಂಬಂಧಿಸಿದಂತೆ ಏನ ರಿಸಲ್ಟ್ ಅನ್ನ ಬಿಟ್ಟಿರ್ತಾರ. ಆ ಲಿಸ್ಟ್ ಅಲ್ಲಿ ಈ ಅಭ್ಯರ್ಥಿಗಳು ಏನಾದ್ರು ಇದ್ದಾರಪ್ಪ ಅಂದ್ರ, ನನಗೆ ಕೆಪಿಟಿಸಿಎಲ್ ಹುದ್ದೆ ಬೇಡ, ನಾನು SDA FDA ಗೆ ಜಾಯ್ನ್ ಹಾಕಿನ ಅಂತೇಳಿ ಅವ್ರ ಒಂದು ಲೆಟರ್ ಅನ್ನ ಕೊಟ್ರಂದ್ರ, ಅಂತ ಸಮಯದಲ್ಲಿ ಇಲ್ಲೇ ಲಿಸ್ಟ್ ಅಲ್ಲಿರೋ ಅಭ್ಯರ್ಥಿಗಳಲ್ಲಿ ಪೈಕಿ ಒಬ್ರು, ಇಬ್ರು, 3 ಜನ ಹಿಂಗೇನಾದ್ರು ಉಳಿದ್ರಪ್ಪ ಅಂದ್ರ ಆ ಸಂದರ್ಭದಲ್ಲಿ ನಿಮ್ದು 2ನೇ ಲಿಸ್ಟ್ ಅನ್ನ ಬಿಡ್ತಾರ್ರಿ. ಇದು ಎಲ್ಲ ಕೂಡ ಕ್ಲಾರಿಟಿ ಆತಂತ ಅನ್ಕೋತೀನಿ. ಹಾಗಿದ್ರೆ ಲಿಸ್ಟ್ ಬರೋದು ಕನ್ಫರ್ಮ್ ಐತಿ ಇಲ್ಲ ಅದನ್ನು ಹೇಳಂತೇರಿ. ಸ್ನೇಹಿತರೆ, ಇಲ್ಲಿ ಲಿಸ್ಟ್ ಬರಬಹುದು ಅಥವಾ ಬರದೇನು ಇರಬಹುದು. ನಾ ಹೇಳಿದೆ ಈ ಕಾರಣಾಂತರಗಂತರ ಯಾರು ಕೂಡ ಇದನ್ನ ಸ್ಕಿಪ್ ಮಾಡಿಲ್ಲಪ್ಪ ಅಂದ್ರ ಹುದ್ದೆ, ಅವಾಗ ಲಿಸ್ಟ್ ಬರಂಗಿಲ್ರಿ. ಆಯ್ತು. ಹಾಗಿದ್ರೆ ಇದು ಯಾವಾಗ ಗೊತ್ತಾಗತ್ತಾ? ಇದು ಆಲ್ಮೋಸ್ಟ್ ಎಲ್ಲ ಕಡಿಮೆ ಅಂದ್ರೂ ಕೂಡ ಒಂದು 3 ಮಂತ್ ಐತಿ ಆಗ್ತದ್ರಿ. ಈಗ ಆಲ್ರೆಡಿ ಕೆಪಿಟಿಸಿಎಲ್ ಹುಡುಗರು ಹೋಗ್ಯಾರ್ರಿ. ಕೆಪಿಟಿಸಿಎಲ್ ಸ್ಟೇಷನ್ ಪರಿಚಾರಕ ಹುದ್ದೆಗಳೇನ ಅಭ್ಯರ್ಥಿಗಳು ಹೋಗ್ಯಾರಲ್ಲ, ಅಂತ ಅಭ್ಯರ್ಥಿಗಳು ಈಗ ಆಲ್ರೆಡಿ ಜಾಯ್ನ್ ಆಗ್ಯಾರ. ಅಂದ್ರೆ ಲಾಸ್ಟ್ ಡೇಟ್ ಅವರಿಗೆ ಲಾಸ್ಟ್ ಮಂತ್ 29 ಕೊಟ್ಟಿದ್ರು. ಆ ದಿನಾಂಕದ ಒಳಗಡೆ ಏನ ಎಲ್ಲಾ ಅಭ್ಯರ್ಥಿಗಳ ಜಾಯ್ನ್ ಆಗಿದ್ರು. ಒಂದಿಷ್ಟು ಅಭ್ಯರ್ಥಿಗಳು ಕೂಡ ಬಿಟ್ಟಿರ್ತಾರ. ಅದನ್ನೀಗ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರ. ಇನ್ನೊಂದ್ಸಾರಿ ಅವ್ರನ್ನ ಕರೆಸ್ತಾರ್ರಿ. ನೀವು ಬರ್ತೀರ ಇಲ್ಲ ಅಂತ ಇನ್ನೊಂದ್ಸಾರಿ ಕ್ಲಾರಿಟಿ ತಗೊಂಡು
ಆಮೇಲೆ ಲಿಸ್ಟ್ ಅನ್ನ ಬಿಡ್ತಾರ. ಅವ್ರು ಎಲ್ಲರೂ ಕೂಡ ಈಗೇನು ಈ ಲಿಸ್ಟ್ನಾಗ ಇದಾರಲ್ಲ ಅಭ್ಯರ್ಥಿಗಳು, ಈ ಲಿಸ್ಟ್ ನಲ್ಲಿರುವ ಅಭ್ಯರ್ಥಿಗಳು ಪ್ರತಿಯೊಬ್ರು ಈ ಲಿಸ್ಟ್ ಅಂದ್ರೆ ಟೋಟಲ್ ಆಗಿ ಲಿಸ್ಟ್ ರೀ, ಇವ್ರದ್ದು ಯಾರು ಮಾರ್ಕ್ ಮಾಡಿ ಅಷ್ಟ ಅಂತ ತಿಳ್ಕೊಬೇಡ್ರಿ. ಟೋಟಲ್ ಆಗಿರೋ ಅಭ್ಯರ್ಥಿಗಳು ಏನೈತಲ್ಲ, ಇವು ಎಲ್ಲಾ ಅಭ್ಯರ್ಥಿಗಳು ಹೋಗಿ ಡ್ಯೂಟಿಗೆ ಜಾಯಿನ್ ಆಗಿ ಎಷ್ಟು ಹುದ್ದೆಗಳು ಖಾಲಿ ಉಳಿತಾವಲ್ಲ ಆ ಹುದ್ದೆಗಳನ್ನ ಮಾತ್ರ ಇಲ್ಲಿ ತುಂಬ್ಕೋತಾರ. ಲಿಸ್ಟ್ ಬರ್ಬೇಕಂದ್ರ ಕಡಿಮೆ ಅಂದ್ರೆ ಒಂದು 2 ರಿಂದ 3 ಮಂತ್ ಆದ್ರೂ ಕೂಡ ಹೋಗ್ತದ, ಅಥವಾ ಬರಬಹುದು ಅಥವಾ ಬರದೇನು ಇರಬಹುದ್ರಿ. ಆಯ್ತು. ಇಲ್ಲಿ ಹಾಗಿದ್ರೆ ಲಿಸ್ಟ್ ಏನ ಬಂತಪ್ಪ ಅಂದ್ರೆ ಎಷ್ಟು ಅಂಕಗಳಿದ್ದಾರೋ ಸೆಲೆಕ್ಷನ್ ಹಾಕಾರ. ಸ್ನೇಹಿತರೆ, ಈಗ ಆಲ್ರೆಡಿ ಆಗಿರ್ತಾರ ನಿಮ್ ಕೆಟಗರಿಗೆ ಸಂಬಂಧಿಸಿದಂತೆ. ಇಲ್ಲಿ ನೋಡ್ಬೋದು GM ಗ್ರಾಮೀಣ ಅಭ್ಯರ್ಥಿಯಲ್ಲಿ 99.04 ಐತಲ್ಲ, ಇಂತ ಅಭ್ಯರ್ಥಿಗಳು ಏನಿದಾರ ಇವ್ರಕ್ಕಿಂತ ಕಡಿಮೆ 99.03 ಇದ್ರ, 99.0 ಇದ್ರ, 01 ಇದ್ರ, 99 ಇದ್ರ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದವ್ರು ಮಾತ್ರ ಇಲ್ಲಿ ಸೆಲೆಕ್ಷನ್ ಹಾಕಾರ. ಜಾಸ್ತಿ ವೇರಿಯೇಷನ್ ಅಂತೂ ಆಗಂಗಿಲ್ಲ. ನೀವು 50, 60, 70 ಬಂದವ್ರು ಅಂತ ಇಲ್ಲಿ ಸೆಲೆಕ್ಷನ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಫಿಸಿಕಲ್ಗೆ ಆಯ್ಕೆ ಆಗಿಲ್ಲ. ನೀವು ಬೇರೆ ಹುದ್ದೆಗಳಿಗೆ ಸೆಲೆಕ್ಷನ್ಗೆ ಸಂಬಂಧಿಸಿದಂತೆ ತಯಾರಿನ ನಡೆಸ್ರಿ. ಈ ಹುದ್ದೆಗಳ ಮೇಲೆ ನಿರೀಕ್ಷೆನ ಇಟ್ಕೋಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ಲಿಸ್ಟ್ ಬರಬಹುದು ಅಥವಾ ಬರದೇನೆ ಇರಬಹುದು. ಬಂದ್ರು ಕೂಡ ಕೇವಲ 2 ಜನ, 3 ಜನ, 8 ಜನ, ಒಂದು 10 ಜನದ ಒಳಗಡೆನೆ ಬರ್ತಾರ್ರಿ ಆಲ್ಮೋಸ್ಟ್ ಎಲ್ಲ. ಯಾಕಪ್ಪ ಅಂದ್ರ ಹುದ್ದೆನ ಕ್ವಿಟ್ ಮಾಡಿದ್ರೆ ಮಾತ್ರ ಇಲ್ಲಿ ಲಿಸ್ಟ್ ಅನ್ನ ಬಿಡ್ತಾರ. ಅದು ಲಿಸ್ಟ್ ಬರಬೇಕಂದ್ರೆ 2 ರಿಂದ 3 ತಿಂಗಳಾಗತ್ತ. ಅವಾಗ ನಿಮಗೆ ಇದನ್ನ ಹುದ್ದೆಗೆ ಅಪ್ಲಿಕೇಶನ್ ಹಾಕಿನ ಅನ್ನೋದು ನೆನಪಿರಂಗಿಲ್ಲ. ಒಂದಿಷ್ಟು ಮಂದಿಗೆ ಫಿಸಿಕಲ್ ಪಾಸ್ ಆಗಿ ಅನ್ನೋದು ನೆನಪಿರಂಗಿಲ್ಲ. ಸೊ ಅದಕ್ಕಾಗಿ ಇದರ ಲಿಸ್ಟ್ ಅನ್ನ ಕೈಬಿಟ್ಟು ನೀವು ಬೇರೆ ಹುದ್ದೆಗಳಿಗೆ ತಯಾರಿಯನ್ನ ನಡೆಸ್ರಿ. ನಾ ಹೇಳಕತ್ತಿದ ಪ್ರತಿಯೊಂದು ರೀ, ಎಸ್ಕಾಂ, ಬೆಸ್ಕಾಂ, ಚೆಸ್ಕಾಂ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಇದೇ ರೂಲ್ಸ್ ಇರುತ್ತ, ಇದೇ ಪ್ರಕಾರ ಅದ ನಡೀತದ್ರಿ. ಈಗ KPTCL ಗೆ ಸಂಬಂಧಿಸಿದಂತೆ ಜಾಯ್ನ್ ಆಗ್ಯಾರಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಈ ಅಭ್ಯರ್ಥಿದು ಈ ತಿಂಗಳ ಎಂಡ್ ಅಥವಾ ಮುಂದಿನ ತಿಂಗಳದಾಗ ಆದ್ರೂ ಕೂಡ ಅವ್ರದ್ದು 2ನೇ ಲಿಸ್ಟ್ ಅನ್ನ ಬರಬಹುದು ಅಥವಾ ಬರದೇನೋ ಇರಬಹುದು. ಹುದ್ದೆಗಳು ಖಾಲಿ ಉಳಿದಿದ್ದು ಅಂದ್ರ ಅವಾಗ 2ನೇ ಲಿಸ್ಟ್ ಅನ್ನ ಬಿಡ್ತಾರ. ಯಾವ ಖಾಲಿ ಉಳಿದಿಲ್ಲಪ್ಪ ಅಂದ್ರ ಅವ್ರನ್ನ ಕಂಟಿನ್ಯೂ ಮಾಡ್ತಾರ. ಆಲ್ರೆಡಿ ಅವರು ಹುದ್ದೆಗೆ ಬಂದು ಆಲ್ರೆಡಿ 1-2 ಸಾರಿ 1 ತಿಂಗಳ ಸ್ಯಾಲ್ರಿ ತಗೊಂಡು ಆಮೇಲೆ ಹುದ್ದೆಯನ್ನ ಬಿಟ್ಟ ಅಥವಾ ಡೆತ್ ಆದ್ರಪ್ಪ ಅಂದ್ರ ಅವಾಗ ಯಾವುದೇ ರೀತಿ 2ನೇ ಲಿಸ್ಟ್ ಅನ್ನ ಬಿಡಂಗಿಲ್ಲ. ಆ ಹುದ್ದೆಗಳು ಬ್ಯಾಕ್ಲಾಕ್ ಆಗಿ ಉಳಿತಾವ. ಮತ್ತೆ ಮುಂದಿನ ನೇಮಕಾತಿಯಲ್ಲಿ ಅವ್ರನ್ನ ತುಂಬ್ಕೋತಾರ. ಇದು ಅವರು ಡ್ಯೂಟಿಗೆ ಹೋಗಿ ಜಾಯಿನ್ ಆಗಿಲ್ಲಪ್ಪ ಅಂದ್ರ ಮಾತ್ರ 2ನೇ ಲಿಸ್ಟ್ನ್ಯಾಗ ನಿಮ್ ಹೆಸರು ಬರ್ತಾರೆ. ಅಂದ್ರೆ 2ನೇ ಲಿಸ್ಟ್ ಬಿಡ್ತಾರ. ಆಲ್ರೆಡಿ ಹೋಗಿ ಡ್ಯೂಟಿ ಜಾಯಿನ್ ಆಗಿ ಸ್ಯಾಲ್ರಿ ತಕೊಂಡು ಬಿಟ್ರಪ್ಪ ಅಂದ್ರ ಅದ್ರ 1 ತಿಂಗಳ ಮಾಡಿ ಬಿಟ್ರಂದ್ರ ಅವೆಲ್ಲ ಕೂಡ ಬ್ಯಾಕ್ಲಾಕ್ ಹುದ್ದೆಗಳಾಗಿ ಉಳಿತಾವ. ಸೊ ಅದಕ್ಕಾಗಿ ಈ ರೀತಿ ಪ್ರೊಸೆಸ್ ಇರುತ್ತ್ರಿ. ನೀವೇನ ಬೇರೆ ಹುದ್ದೆಗಳಿಗೆ ಪ್ರಿಪರೇಷನ್ ಏನ್ ಮಾಡಾಕತ್ತೀರಿ, ಆದಷ್ಟು ಸರಿಯಾಗಿ ಪ್ರಿಪರೇಷನ್ ಮಾಡ್ರಿ. ಸಾಕಷ್ಟು ನೇಮಕಾತಿಗಳಾಕಾವ, ಇದ ಒಂದ ಜಾಬ್ ಅಲ್ರಿ. ಸೊ ಅದಕ್ಕಾಗಿ ಯಾರೆಲ್ಲ 2ನೇ ಲಿಸ್ಟ್ ನ ಕಾಯ್ಕೊಂಡು ಕೂತಿದ್ರು, 2ನೇ ಲಿಸ್ಟ್ ಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯಲ್ಲಿ ತಿಳಿಸ್ಕೊಟ್ಟೇನ್ರಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.